ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸಲು ಒತ್ತಾಯಿಸಿ ಪ್ರತಿಭಟಿಸಿದ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಸ್ವಾಮೀಜಿಗಳ ವಿರುದ್ಧ ದಾಖಲಿಸಿರುವ ಕೇಸನ್ನು ಹಿಂಪಡೆಯಬೇಕೆಂದು ತುಮಕೂರು ನಗರ ಹಾಗೂ ಜಿಲ್ಲೆಯ ವೀರಶೈವ ಸಮಾಜದ ಮುಖಂಡರುಗಳು ಒಕ್ಕಲಿನಿಂದ ಒತ್ತಾಯಿಸಿದ್ದಾರೆ. ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಸ್ ಪರಮೇಶ್ ಹಾಗೂ ತುಮಕೂರು ನಗರ ವೀರಶೈವ ಸಮಾಜದ ಅಧ್ಯಕ್ಷ ಚಂದ್ರಮೌಳಿ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸ್ವಾಮೀಜಿಗಳ ಮೇಲೆ ಹಾಕಿರುವ ಕೇಸನ್ನು ಹಿಂಪಡೆಯಬೇಕೆಂದು ಜಿಲ್ಲಾಡಳಿತ ಹಾಗೂ ಎಸ್ಪಿ ಅವರಿಗೆ ಒತ್ತಾಯಿಸಿದರು. ಇನ್ನು ಜಿಲ್ಲೆಯ ನೆಲಜಲದ ವಿಷಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಡುವ ಮಠಾಧೀಶರ ಮೇಲೆ ಪ್ರಕರಣ ದಾಖಲಿಸಿದ್ದನ್ನು ತೀವ್ರವಾಗಿ ಖಂಡಿಸಿದರು. ಬಿಟ್ಟು ಬೇರೆ ಎಕ್ಸ್ಪ್ರೆಸ್ ಕೆನಾಲ್ನಲ್ಲಿ ಇವರು ಕುಣಿಗಲ್ಗೆ ನೆಪ ಮಾಡಿಕೊಂಡು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೆಪ ಮಾಡಿಕೊಂಡು ರಾಮನಗರ ಮತ್ತು ಮಾಗಡಿಗೆ ಆ ನೀರನ್ನು ಎಕ್ಸ್ಪ್ರೆಸ್ ಲೈನ್ನಲ್ಲಿ ತಗೊಂಡು ಹೋಗೋದಕ್ಕೆ ಏನು ಮಾಡ್ತಾ ಇದ್ದಾರೆ ಈಗಿನ ಈ ಕರ್ನಾಟಕ ಸರ್ಕಾರದವರು, ಕಾಂಗ್ರೆಸ್ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕ. ಇದು ಪ್ರಾಪರ್ ಆಗಿ ಅವರು ಸ್ಟಡಿ ಮಾಡಿ ಎಲ್ಲರನ್ನ ಕೇಳಿಕೊಂಡು ಕ್ರೋಢೀಕರಿಸಿ ಎಲ್ಲರ ಒಂದು ಒಪಿನಿಯನ್ನ ತಗೊಂಡು ಒಂದು ಒಪಿನಿಯನ್ ತಗೊಂಡು ಅವ್ರು ಮಾಡಬೇಕಾಗಿತ್ತು. ಈ ಒಂದು ಅವೈಜ್ಞಾನಿಕ ಒಂದು ಪ್ರಾಜೆಕ್ಟನ್ನು ಮಾಡೋದಕ್ಕೆ ಈ ಸರ್ಕಾರ ಒಂದು ನಮ್ಮ ತುಮಕೂರಿನ ಜನಗಳಿಗೆ ಮರಣಾಶಾಸನನೇ. ಈಗ ನಮ್ಮ ತುಮಕೂರಿನಲ್ಲಿ ಹೇಮಾವತಿ ನೀರು ಎಷ್ಟು ಅಮೃತ ಆಗಿದೆ. ನಮ್ಮ ತುಮಕೂರು ಜಿಲ್ಲೆಗೆ, ತುಮಕೂರಿನ ಎಲ್ಲ ತಾಲೂಕಿನ ಜನಗಳಿಗೆ ಕುಡಿಯೋದಕ್ಕಾಗ್ಬೋದು, ರೈತರಿಗಾಗ್ಬೋದು, ಮತ್ತು ಎಲ್ಲದಕ್ಕೂ ಒಂದು ಅಭಿವೃದ್ಧಿಯ ಪಕ್ಕದಲ್ಲಿ ನಡೆಯುವಂಥ ಸಮಯದಲ್ಲಿ ಇವರು ಈ ರೀತಿಯ 3 TMC ನೀರನ್ನು ಕುಣಿಗಲ್ ತಾಲೂಕಿಗೆ ನಾವು ಬಿಡಬೇಕು, ಅದು ಅಗ್ರಿಮೆಂಟ್ ಪ್ರಕಾರ ಅಷ್ಟಿದೆ ಅಂತ ಹೇಳ್ಬಿಟ್ಟು ಆ ನೆಪ ಮಾಡಿಕೊಂಡು ಇವರು ಎಕ್ಸ್ಪ್ರೆಸ್ ಲೈನಲ್ಲಿ ತಗೊಂಡೋಗ್ತಾ ಇದ್ದಾರೆ. ಅದು ಬೇಕಾಗೇ ಇಲ್ಲ, ಎಕ್ಸ್ಪ್ರೆಸ್ ಲೈನೇ ಬೇಕಾಗಿಲ್ಲ. ಏನು ಒಂದು ನಾರ್ಮಲ್ ಕೆನಾಲ್ ಇದೆ, ಆ ಕೆನಾಲ್ನ ಸರಿಪಡಿಸ್ಕೊಂಡು ಆ ಕೆನಾಲ್ನಲ್ಲೇ ನೀರು ತಗೊಂಡು ಹೋಗ್ಬೋದು ಕುಣಿಗಲ್ಗೆ. ಅದೊಂದು ನೆಪ ಮಾಡಿಕೊಂಡು ಇವರು ಬೇರೆ ಜಿಲ್ಲೆ. ಸರ್ಕಾರವು ಕೂಡಲೇ ಯೋಜನೆಯನ್ನು ಸ್ಥಗಿತಗೊಳಿಸಿ ರೈತರ ಹಿತ ಕಾಪಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲೆಯ ಹಿತ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಮುಖಂಡರು ಆರೋಪಿಸಿದರು. ಜನಪ್ರತಿನಿಧಿಗಳು ಹಾಗೂ ಸ್ವಾಮೀಜಿಗಳ ಮೇಲೆ ಹೂಡಿರುವ ಕೇಸನ್ನು ವಾಪಸ್ಸು ಪಡೆಯದಿದ್ದರೆ ವೀರಶೈವ ಸಮಾಜವು ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮೊಕದ್ದಮೆಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು. ಇಲ್ಲದಿದ್ದರೆ ಇನ್ನೂ ಉಗ್ರತರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ಇನ್ನೂ ಉಗ್ರತರವಾದ ಅವ್ರ ಮೇಲಿರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳದೇ ಇದ್ದರೆ ಇನ್ನೂ ಉಗ್ರವಾದ ಹೋರಾಟವನ್ನು ನಾವು ಕೂಡ ಕೈಗೊಳಿಸಬೇಕಾಗುತ್ತೆ. ಎಲ್ಲ ರೈತರ ಜೊತೆಯಲ್ಲಿ ಕೂಡಿ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅಥವಾ ಪೂರ್ವ ನಿಯೋಜಿತ ಯೋಜನೆಯಂತೆ ಬೇಕಾದ 3 TMC ನೀರು ಒದಗಿಸಲು ನಮ್ದೇನು ತಕರಾರಿಲ್ಲ. 3 TMCನ ನೀರನ್ನು ಓಪನ್ ಚಾನಲ್ ಮುಖಾಂತರ ಹೋಗೋಕ್ಕೆ ನಮ್ದೇನು ತಕರಾರಿಲ್ಲ. ಆದರೆ ಎಕ್ಸ್ಪ್ರೆಸ್ ಪೈಪ್ಲೈನ್ ಮೂಲಕ ಅನಾವಶ್ಯಕ ಯೋಜನೆಗೆ ನಮ್ಮ ವಿರೋಧವಿದೆ. ಎಕ್ಸ್ಪ್ರೆಸ್ ಪೈಪ್ಲೈನ್ ಯೋಜನೆಗೆ ನಮ್ಮ ವಿರೋಧ ಇದೆ. ನಮ್ಮ ಸಮಾಜದ ವತಿಯಿಂದ, ನಮ್ಮ ಬಂಧುಗಳಿಂದ, ನಮ್ಮ ನಗರದ ಎಲ್ಲ ಬಂಧುಗಳಿಂದಲೂ ಇದಕ್ಕೆ ನಮ್ಮ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಅವೈಜ್ಞಾನಿಕ ಲಿಂಕ್ ಯೋಜನೆ ಹಾಗೂ ಅವಕಾಶ ಲಿಂಕ್ ಕೆನಾಲ್ ಯೋಜನೆಗೆ ಅವಕಾಶ ಕೊಡುವುದಿಲ್ಲ. ಲಿಂಕ್ ಕೆನಾಲ್ ಯೋಜನೆಗೆ ನಾವು ಅವಕಾಶ ಕೊಡುವುದಿಲ್ಲ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲಾ ಮಂತ್ರಿಗಳು, ರೈತ ಸಂಘಟನೆಗಳು, ಮುಖಂಡರು ಮತ್ತು ಸಾರ್ವಜನಿಕರು ಒಕ್ಕೊರಲಿನಿಂದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿಯಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ 2 ದಿನಗಳ ಕಾಲ ಅಗ್ನಿಶ್ರೀ ಕಪ್ 2025 ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯ ತಿಗಳ ಯೂತ್ ಫೋರ್ಸ್ ವತಿಯಿಂದ ಇದೇ ತಿಂಗಳ 7 ಮತ್ತು 8ರಂದು ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಇನ್ನು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ತಾಲೂಕುಗಳಿಂದ 50ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸುತ್ತಿದ್ದು, ಇದರಲ್ಲಿ ಮೊದಲು ನೋಂದಾಯಿಸಿಕೊಂಡ 28 ತಂಡಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಅಗ್ನಿವಂಶ ಕ್ಷತ್ರಿಯ ತಿಗಳ ಯೂತ್ ಫೋರ್ಸ್ನ ಅಧ್ಯಕ್ಷ ಕೆಆರ್ ಮಾರುತಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಪಂದ್ಯಾವಳಿಗೆ ಆಗಮಿಸುವ ಕ್ರೀಡಾಪಟುಗಳಿಗೆ ವಸತಿ, ಊಟ, ತಿಂಡಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಅಗ್ನಿವಂಶ ಕ್ಷತ್ರಿಯ ತಿಗಳ ಸಮುದಾಯದ ಯುವಕರಿಗಾಗಿಯೇ ಆಯೋಜಿಸಲಾಗಿದೆ. ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 25,000, ತೃತೀಯ ಬಹುಮಾನ 10,000 ನಗದು ಹಾಗೂ ಟ್ರೋಫಿಯನ್ನು ನೀಡಲಾಗುವುದೆಂದು ಮುಖಂಡ ಪ್ರಕಾಶ್ ಚಕ್ರವರ್ತಿ ಹೇಳಿದರು.
ಈ ಪಂದ್ಯಾವಳಿಯ ಉದ್ಘಾಟನೆಗೆ ಜನಪ್ರತಿನಿಧಿಗಳ ಜೊತೆ ಅಗ್ನಿವಂಶ ಕ್ಷತ್ರಿಯ ತಿಗಳ ಸಮುದಾಯದ ಮುಖಂಡರು ಪಾಲ್ಗೊಳ್ಳುವವರು. ಇನ್ನು ಇದೇ ವೇಳೆ 10 ಜನ ಸಾಧಕರನ್ನ ಗುರುತಿಸಿ ಅಗ್ನಿಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷ ಕೇಶವ, ಅಮೋಘ, ಲೋಕೇಶ್ ಮತ್ತಿತರರು ಇದ್ದರು. ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿರುವ ವರದರಾಜ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಮಾವಿನ ಮೇಳ ಮತ್ತು ಮಾವಿನ ಹಣ್ಣಿನ ವಿವಿಧ ರೀತಿಯ ಆಹಾರವನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ವರದರಾಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಿರ್ದೇಶಕರಾದ ಮುಬಾರಕ್, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಹಾಗೂ ಜೊತೆಯಲ್ಲೇ ಮಾವಿನ ಮೇಳವನ್ನು ಆಚರಿಸುತ್ತಿದ್ದೇವೆ. ಇದರಿಂದ ವಿದ್ಯಾರ್ಥಿಗಳಿಗೆ ಮಾವಿನ ಹಣ್ಣಿನ ಸೊಗಡು ಸವಿಯನ್ನ ತಿಳಿಸಲು ಈ ಒಂದು ಪ್ರಯತ್ನವಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಈ ಚಟುವಟಿಕೆಯನ್ನು ಆಚರಿಸಲಾಗುತ್ತಿದ್ದು, ಪೋಷಕರು ಸಹ ಬಂದು ಹಣ್ಣಿನ ಸವಿಯನ್ನ ಸವಿಯುತ್ತಿದ್ದಾರೆ. ಇನ್ನು ಈ ಮೇಳಕ್ಕೆ ವಿದ್ಯಾರ್ಥಿಗಳು ಪೂರಕ ತಯಾರಿಯನ್ನ ನಡೆಸಿ ಮಾವಿನ ಮೇಳವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ವರುಣ್ ಅಸ್ರಾನ, ಸೆಕ್ರೆಟರಿ ಆಫ್ ವರದರಾಜ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಇವತ್ತು ವಿ ಆರ್ ಡೂಯಿಂಗ್ ಆರ್ ಮ್ಯಾಂಗೋ ಮೇಳ ಫೆಸ್ಟಿವಲ್ ಇನ್ ಆರ್ ಕಾಲೇಜ್. ಇದು 3ನೇ ಎಡಿಷನ್ನು. ಲಾಸ್ಟ್ ಸತತವಾಗಿ 2 ವರ್ಷ ಸಕ್ಸಸ್ಫುಲ್ ಆಗಿರೋದ್ರಿಂದ 3ನೇ ವರ್ಷ ಮಾಡಿದ್ದೀವಿ. ಇಟ್ಸ್ 100% ಸ್ಟೂಡೆಂಟ್ ಆರ್ಗನೈಸ್ಡ್ ಇವೆಂಟ್. 30ಕ್ಕಿಂತ ಜಾಸ್ತಿ ಸ್ಟಾಲ್ ಹಾಕಿದ್ದಾರೆ. ಬೇರೆ ಬೇರೆ ತುಂಬ ಕ್ರಿಯೇಟಿವ್ಲಿ ದೇ ಹ್ಯಾವ್ ಮೇಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ food and snacks and charts based out of mango. We have more than 60-65 plus varieties. It is a very unique tradition and culture. The total creativity is exhibited by the students. So I really want to thank all the organizing people for making this happen. All the very best. ಎಲ್ಲರಿಗೂ ನಮಸ್ಕಾರ. ಇಂದು ವರದರಾಜ ಸಮೂಹ ಸಂಸ್ಥೆಗಳು ಮತ್ತು ವರದರಾಜ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಅವರ ವತಿಯಿಂದ ಇಂದು 5ನೇ ತಾರೀಕು ಪ್ರತಿ ವರ್ಷದಂತೆ ಪರಿಸರ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಜೊತೆಯಲ್ಲಿ ಎಂದಿನಂತೆ ಮ್ಯಾಂಗೋ ಮೇಳ ಅಂದರೆ ಒಂದು ಮಾವಿನ ಹಣ್ಣಿನ ಸೊಗಡು ಒಂದು ಸವಿಸಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಒಂದು 60 ವೆರೈಟಿಯ ಮಾವಿನ ಹಣ್ಣುಗಳ ವಿಧವಾದ ಒಂದು ರೆಸಿಪೀಸನ್ನು ತಯಾರು ಮಾಡಿ ವಿದ್ಯಾರ್ಥಿಗಳು ಪ್ರೆಸೆಂಟೇಷನ್ಸ್ ಮಾಡ್ತಾ ಇದ್ದಾರೆ. ಇದರ ಅಂಗವಾಗಿ ವರದರಾಜ ಸಮೂಹ ಸಂಸ್ಥೆಗಳು ಪ್ರತಿನಿತ್ಯ ವಿದ್ಯಾರ್ಥಿಗಳ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೂಡ ಉತ್ತೇಜನ ಕೊಡಲಿಕ್ಕೆ ಮತ್ತು ಹೊರಗಡೆಯ ಸ್ಟೂಡೆಂಟ್ಸು ಮತ್ತು ಬೇರೆ ಬೇರೆ ಹೊರಗಡೆ ನಾಗರಿಕರು ಅವರು ಕೂಡ ಬಂದು ಭೇಟಿ ನೀಡಿ ಅವರು ಸವಿತಾ ಇದ್ದಾರೆ. ಇನ್ನು ಮೇಳದಲ್ಲಿ ವರದರಾಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವರುಣ್ ಅಸ್ತ್ರನ್, ವರದರಾಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಿರ್ದೇಶಕರಾದ ಮುಬಾರಕ್, ಅಡ್ಮಿನ್ ಆಫೀಸರ್ ತ್ರಿವೇಣಿ, ಪ್ರಿನ್ಸಿಪಲ್ ಉಮೇರಾ ಪ್ರವೀಣ್ ಹಾಗೂ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. 18ನೇ ಆವೃತ್ತಿಯ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇಡೀ ದೇಶದಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಆದರೆ RCB ಗೆಲುವಿಗೆ ಇಲ್ಲೊಬ್ಬ ಚೆನ್ನೈ ಅಭಿಮಾನಿ ಅರ್ಧ ತಲೆ ಬೋಳಿಸಿಕೊಂಡಿದ್ದಾನೆ. ಬೈಲಹೊಂಗಲ ಪಟ್ಟಣದಲ್ಲಿ ಚೆನ್ನೈ ಅಭಿಮಾನಿ ಮಹಾವೀರ್ ಕಿರಣ್ ಕಡ್ಕೋಳ RCB ಈ ಸಲ ಕಪ್ ಗೆದ್ದರೆ ಅರ್ಧ ತಲೆ ಬೋಳಿಸುವುದಾಗಿ ಸ್ನೇಹಿತರ ಜೊತೆ ಸವಾಲ್ ಹಾಕಿದ್ದ. ಅದರಂತೆ RCB ಈ ಸಲ ಫೈನಲ್ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿ 18 ವರ್ಷದ ಕಪ್ ಗೆಲ್ಲುವ ಕನಸನ್ನ ನನಸಾಗಿಸಿಕೊಂಡು ಇನ್ನು ಕಪ್ ನಮ್ದೆ ಎಂದು ಅಭಿಮಾನಿಗಳಲ್ಲಿ ಹೊಸ ಹುರುಪು ಹುಮ್ಮಸ್ಸು ಮೂಡಿಸಿತು. ಹಾಗೆ ಚೆನ್ನೈ ಅಭಿಮಾನಿ ಮಹಾವೀರ್ ಕಿರಣ್ ಕಡ್ಕೋಳ ಮಂಗಳವಾರ ರಾತ್ರಿ RCB ಪಂದ್ಯ ಗೆಲ್ಲುತ್ತಿದ್ದಂತೆ ಬುಧವಾರ ಬೆಳಗ್ಗೆ ಸ್ನೇಹಿತರ ಎದುರು ಅರ್ಧ ತಲೆ ಬೋಳಿಸಿಕೊಂಡು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾನೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮವಾಗುತ್ತಿದೆ ಎಂದು ಅಥಣಿಯಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಗಲಭೆ ವಿಚಾರಕ್ಕೆ ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ಮಾಡುತ್ತಿದೆ. ಒಂದೇ ಸಮಾಜದ ತುಷ್ಟೀಕರಣದಿಂದ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮೂಲೆಗುಂಪವಾಗಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷ ನಿರ್ನಾಮವಾಗುತ್ತದೆ. ತಪ್ಪು ಮಾಡಿದವರು ಹಿಂದೂ ಇರಲಿ ಮುಸ್ಲಿಂ ಇರಲಿ ಅವರಿಗೆ ಶಿಕ್ಷೆ ನೀಡಬೇಕು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಗಲಭೆ ಆಗ್ತಾ ಇದೆ, ಹಿಂದೂ ಕಾರ್ಯಕರ್ತರನ್ನು ಗಡೀಪಾರು ಮಾಡ್ತಾ ಇದ್ದಾರೆ. ನೋಡ್ರಿ, ಕಾಂಗ್ರೆಸ್ ಪಕ್ಷದ ಇದೇ ಧೋರಣೆ ಈಗಾಗಲೇ ಸಮಾಜವಾದ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಕಿತ್ಕೊಂಡು ಹೋಗಿದ್ದ ಕಾರಣ ತುಷ್ಟೀಕರಣ ಒಂದೇ ಸಮುದಾಯ ತುಷ್ಟೀಕರ ರಾಜಕಾರಣ ಸಮಾಜವಾದ ಪಾರ್ಟಿ ಮೂಲ ಗುಂಪಾಗಿದೆ. ಹಾಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತದೆ. ನೋಡ್ರಿ, ಯಾವ ಹಿಂದೂ ಕಾರ್ಯಕರ್ತರಲ್ಲಿ ಮುಸ್ಲಿಮಲ್ಲಿ ಯಾರು ಇರಲಿ ತಪ್ಪು ಮಾಡೋಕ್ಕೆ ಕ್ರಮ ತಗೊಳ್ಳಿ.
ಅದು ರಾಜಕೀಯ ದ್ವೇಷ ತಗೋದು ತಪ್ಪು. ಸರ್, ಎಂ ಬಿ ಪಾಟೀಲ್ ಅವರು ಒಂದ್ ಕಡೆ ಹೇಳ್ತಾರೆ, ಈಗಾಗಲೇ ಕೈಗಾರಿಕೆಗಳು ಆಗ್ತಾ ಇದಾವೆ, ಈ ದೃಷ್ಟಿಯಿಂದ ನಾವು ನೀರು ಒಯ್ತಾ ಇದೀವಿ. ಅಲ್ಲ ಸ್ವಾಮಿ, ಎಂ ಬಿ ಪಾಟೀಲ್ ಸಾಹೇಬ್ರೆ, ಇಲ್ಲಿ ನೀವು ನಮ್ಮ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪುರಸಭಾ ಆವರಣದಲ್ಲಿ ಪ್ರಗತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಪರಿಸರ ದಿನಾಚರಣೆ ಆಚರಿಸಲಾಯಿತು. ವಿಜಯಪುರ ಪಟ್ಟಣದ ಪುರಸಭಾ ಆವರಣದಲ್ಲಿ ಪ್ರಗತಿ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ಮಕ್ಕಳೊಂದಿಗೆ ಪರಿಸರ ಸ್ವಚ್ಛತಾ ಜಾಗೃತಿ ಮಾಡಲಾಯಿತು. ಇನ್ನು ಪ್ರಗತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಎಂ ಸತೀಶ್ ಕುಮಾರ್ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ನಂತರ ಮಾತನಾಡಿ, ಸಾರ್ವಜನಿಕರು ತಮ್ಮ ಮನೆಗಳಿಗೆ ಉತ್ಪತ್ತಿಯಾಗುವ ಕಸವನ್ನ ವಿಲೇವಾರಿ ಮಾಡಿ ಹಸಿ ಕಸ, ಒಣ ಕಸ ಹಾಗೂ ಆಸ್ಪತ್ರೆ ತ್ಯಾಜ್ಯವನ್ನ ಬೇರ್ಪಡಿಸಿ ಪುರಸಭೆ ವಾಹನಕ್ಕೆ ನೀಡಿ ಪರಿಸರ ಉಳಿಸಬೇಕು ಎಂದು ತಿಳಿಸಿದರು. ಈ ದಿನ ವಿಶ್ವ ಪರಿಸರ ದಿನಾಚರಣೆಯ 2025ರ ಒಂದು ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ, ಈ ಒಂದು ಪರಿಸರ ಜಾಗೃತಿ ಜನಗಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಕುಟುಂಬಗಳು ಸಹ ಈ ಒಂದು ಪುರಸಭೆಗೆ ಸಹಕಾರ ಕೊಡಬೇಕು. ಯಾಕೆಂದರೆ ಇದು ಯಾರು ಒಬ್ಬರು ಮಾಡುವಂಥ ಕೆಲಸ ಅಲ್ಲ. ಜನಗಳಲ್ಲಿ ಜಾಗೃತಿ ತಂದು ಏನು ಒಟ್ಟಿಗೆ ಕಸವನ್ನು ಹಾಕ್ತಾ ಇದ್ದಾರೆ ಅದನ್ನು ಹಸಿ ಕಸ, ಒಣ ಕಸ ಮತ್ತು ಆಸ್ಪತ್ರೆ ತ್ಯಾಜ್ಯ ಮತ್ತು ಈ ತ್ಯಾಜ್ಯ ಅನ್ನೋದನ್ನು 4 ಭಾಗಗಳಾಗಿ ವಿಂಗಡಿಸಿ ಅದನ್ನು ಬೇರೆ ಮಾಡಿ ಬೇರೆ ಬೇರೆ ಹಾಕೋದ್ರಿಂದ ಎಷ್ಟೋ ಒಂದು ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಬೋದು. ಮತ್ತು ಏನು ಎಲ್ಲ ಒಟ್ಟಿಗೆ ಹಾಕಿದಾಗ ಅದನ್ನು ಸೆಗ್ರಿಗೇಷನ್ ಮಾಡೋದು ಭಾಳ ಕಷ್ಟ ಆಗ್ತದೆ ಪುರಸಭೆ ನೌಕರರಿಗೆ ಮತ್ತು ಆ ಒಂದು ಸಿಬ್ಬಂದಿಯವರಿಗೆ. ಆ ರೀತಿ ಮಾಡದೆ ಪ್ರತಿಯೊಂದು ಕುಟುಂಬಗಳು ಸಹ ಈ ಒಂದು ಜಾಗೃತಿನಲ್ಲಿ ಭಾಗವಹಿಸಿ ಈ ಒಂದು ಪರಿಸರವನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ. ಇನ್ನು ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಮಾತನಾಡಿ, ಮಕ್ಕಳಿಗೆ ಪರಿಸರ ಜಾಗೃತಿ ಮೂಡಿಸುವುದರಿಂದ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುತ್ತಾರೆ. ಪರಿಸರ ಸಂರಕ್ಷಿಸಿದರೆ ಮಾತ್ರ ಜೀವ ಸಂಕುಲ ಉಳಿಯುತ್ತದೆ. ಇನ್ನು ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿದರೆ ಮಾತ್ರ ಮೂಕ ಪ್ರಾಣಿಗಳ ಜೀವ ಉಳಿಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷೆ ತಾಜ್ ಉನಿಸಾ, ಪುರಸಭಾ ಸದಸ್ಯ ಶಿಲ್ಪಾ, ಪ್ರಗತಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಬಸವರಾಜು ಹಾಗೂ ಶಾಲಾ ಶಿಕ್ಷಕರಿಂದ ಇದ್ದರು. ಅಕ್ಷಯವಿ, ಅಮೋಕ್ ಟಿವಿ, ದೇವನಹಳ್ಳಿ. ಡೈಲಿ ನಾವು ಇದ್ರ ಬಗ್ಗೆ ಎಲ್ಲರಿಗೂ ತರಬೇಕು. ಯಾಕೆಂದರೆ ಪರಿಸರ ನಮ್ಮೊಬ್ಬರದ್ದೇ, ಗೌರ್ಮೆಂಟದ್ದು ಅಲ್ಲ, ಎಲ್ಲ ಪಬ್ಲಿಕ್ ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಯಾಕಂದರೆ ಇವತ್ತಿನ ಮಕ್ಕಳಿಗೆ ನಾವು ಮುಂದಿನ ಪೀಳಿಗೆಗೆ ಏನು ಉಳಿಸ್ತಾ ಇದ್ದೀವಿ ಅಂದರೆ ಭೂಮಿ ಆಗಲಿ ಮರ ಗಿಡಗಳಾಗಲಿ ಎಲ್ಲ ನಾವು ತೋರಿಸ್ಕೊಡ್ಬೇಕು. ಇಲ್ಲಾಂದರೆ ಮಕ್ಕಳಿಗೆ ಏನು ಗೊತ್ತಾಗಲ್ಲ. ಇವಾಗ ಮಕ್ಕಳು, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತು ನಾವು ರೀಸೈಕ್ಲಿಂಗ್ ಮಾಡಲಿಲ್ಲ ಅಂದರೆ ಭೂಮಿ ಹಾಳಾಗುತ್ತೆ, ಭೂಮಿನ ಫಲವತ್ತು ಕಳ್ಕೊಂಡ್ಬಿಡುತ್ತೆ. ಆಮೇಲೆ ಪ್ರತಿ ಮನೆಯಲ್ಲೂ ಅಷ್ಟೇ ಹಸಿ ಕಸ, ಒಣ ಕಸ ಎಲ್ಲ ಸಪ್ರೇಟ್ ಮಾಡಬೇಕು, ರೀಸೈಕ್ಲಿಂಗ್ ಮಾಡಬೇಕು. ಯಾಕಂದರೆ ರೀಸೈಕ್ಲಿಂಗ್ ಮಾಡಿದ್ರೆ ಅದು ಯೂಸ್ ಮಾಡ್ಬೋದು. ಭೂಮಿ ಹಾಕಿದ್ರೆ ಮುಂದಿನ ರೈತರಿಗೆ ತೊಂದರೆ ಆಗುತ್ತೆ. ನೆಕ್ಸ್ಟು ಪ್ರಾಣಿಗಳು, ಹಸು ಆಗಲಿ ನಾಯಿ ಆಗಲಿ ಪ್ರತಿಯೊಂದು ಪ್ರಾಣಿಗಳಿಗೂ ಪ್ಲಾಸ್ಟಿಕ್ ಸೇವನೆಯಿಂದ ಅದು ಸಾವನ್ನಪ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನನ್ನ ಮಾತನ್ನು. ಶೆಡ್ ಅನ್ನು ಧ್ವಂಸ ಮಾಡಿ ಏಕಾಏಕಿ ಕಾಡಾನೆ ದಾಳಿ ನಡೆಸಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಅಂಗಳ ಗ್ರಾಮದಲ್ಲಿ ನಡೆದಿದೆ. ಸದ್ದು ಕೇಳಿ ಎಚ್ಚರಗೊಂಡು ಪಾರಾಗಿರುವ ವಿಶ್ವ ಮತ್ತು ಶಿವ್ ಎಂಬ ರೈತರ ಶೆಡ್ ಅನ್ನು ಧ್ವಂಸ ಮಾಡಿ ಅಡುಗೆ ಸಾಮಗ್ರಿಗಳು ಮತ್ತು ಜಮೀನಲ್ಲಿ ಬೆಳೆದಿದ್ದ ಬಾಳೆ ಕೂಡ ಕಾಡಾನೆ ದಾಳಿ ಮಾಡಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗೋಪಾಲಸ್ವಾಮಿ ಬೆಟ್ಟದ ವಲಯದಲ್ಲಿ ಘಟನೆ ನಡೆದಿದ್ದು, ಆನೆಗಳ ಹಾವಳಿ ತಡೆಯುವಂತೆ ಮನವಿ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಗುಂಡ್ಲುಪೇಟೆಯ ಮಂಚಹಳ್ಳಿ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಬೆಳಗ್ಗೆ 8 ಗಂಟೆಯಾದರೂ ಜಮೀನಲ್ಲೇ ಮೇಯುತ್ತಾ ನಿಂತ ಒಂಟಿಯಾನೆ. ಓಂಕಾರ ಅರಣ್ಯ ವಲಯ ಜಮೀನುಗಳಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದೆ. ಕಾಡಿಗೆ ತೆರಳದ ಒಂಟಿಯಾನೆ ಆತಂಕದಲ್ಲಿ ರೈತಾಪಿ ವರ್ಗ ಕಂಗಾಲಾಗಿದೆ. ಇನ್ನು ತೆಂಗು, ಟೊಮೆಟೊ, ಬಾಳೆ ಬೆಳೆ ನಾಶಪಡಿಸಿ ಜಮೀನಲ್ಲೇ ಮೊಕ್ಕಾಂ ಹೂಡಿ ಭಯದ ವಾತಾವರಣ ಸೃಷ್ಟಿಸಿದೆ. ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಕ್ರಮ ವಹಿಸುವಂತೆ ಒತ್ತಾಯಿಸಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತಕ್ಕೆ ಸಿಲುಕಿ ಆರ್ಸಿಬಿ ಅಭಿಮಾನಿಗಳ ಕೋಲಾರ ಜಿಲ್ಲೆಯ ಸಹನಾ ಮೃತಪಟ್ಟಿದ್ದಾಳೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬಡಮಾಕನಹಳ್ಳಿ ಗ್ರಾಮದ ಎಸ್ಜಿ ಲೇಔಟ್ನಲ್ಲಿ ವಾಸವಿರೋ ಸಹನಾ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ಲು. ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿರೋ ಮೃತ ಸಹನಾ ಆರ್ಸಿಬಿ ವಿಜಯೋತ್ಸವ ಹಾಗೂ ಆರ್ಸಿಬಿ ಆಟಗಾರರನ್ನ ವೀಕ್ಷಿಸಲು ತೆರಳಿ ಕಾಲ್ತುಳಿತಕ್ಕೆ ಸಿಲುಕಿ ಸಹನಾ ಸಾವನ್ನಪ್ಪಿದ್ದಾಳೆ. ಅಕ್ಕನ ಮೃತದೇಹ ಕಂಡ ತಂಗಿ ಚಂದನ ಬಿಕ್ಕಿ ಬಿಕ್ಕಿ ಅತ್ತಿದ್ದಾಳೆ. ತಂದೆ ಸುರೇಶ್ ಬಾಬು, ತಾಯಿ ಮಂಜುಳಾ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತರ ಅಂತಿಮ ದರ್ಶನ ಪಡೆದು ಕೋಲಾರ ಉಪವಿಭಾಗಾಧಿಕಾರಿ ಮೈತ್ರಿ, ತಹಶೀಲ್ದಾರ್ ನಯನ, ಸಹಾಯಕ ಕಮಿಷನರ್ ಸಂಬಂಧಿಕರಿಗೆ ಧೈರ್ಯ ತುಂಬಿದ್ದಾರೆ.
ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನವಾಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಭಿಪ್ರಾಯಪಟ್ಟಿದ್ದಾರೆ. ತಾಲೂಕಿನ ಚಿಕ್ಕಚಿಂಗಾವಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸರ್ಕಾರಿ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯನಿಗೆ ಹುಟ್ಟು ಸಾವು ಸಹಜ, ಜನನ ಆಕಸ್ಮಿಕ, ಮರಣ ನಿಶ್ಚಿತ. ಇನ್ನು ಮನುಷ್ಯ ಬದುಕಿರುವವರೆಗೂ ಏನಾದರೂ ಒಂದು ಸಾಧನೆ ಮಾಡಿ ಮರಣ ಹೊಂದಿದರೆ ಆತನ ಹೆಸರ ಅಚ್ಚಳಿಯದಂತೆ ಉಳಿಸುವಂತಹ ಸಾಮಾಜಿಕ ಕಾರ್ಯ ಮಾಡಿರುವ ಚಿಕ್ಕಚಿಂಗಾವಿ ಗ್ರಾಮದ ಸಾವಯವ ಕೃಷಿ ಪ್ರಗತಿಪರ ರೈತ ಪ್ರಕಾಶ್ ಮತ್ತು ಕುಟುಂಬದ ಶೈಕ್ಷಣಿಕ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. SLC ಫೇಲ್ ಆಗಿರೋರು, PUC ಫೇಲ್ ಆಗಿರೋರು, ಡಿಗ್ರಿ ಫೇಲ್ ಆಗಿರೋರು ಅವ್ರದೇ ಅವ್ರು ಸೇರಿಸ್ಕೊಳ್ಳೋದಲ್ಲಿ. ಇಲ್ಲೇನು ನಾವು ಸಂಬಳ ಕೊಡ್ತಕ್ಕಂಥದ್ದು ಒಬ್ಬ ಟೀಚರ್ ರಿಟೈರ್ಡ್ ಆಗೋಕ್ಕೆ 1,50,000 ತಗೊಂತಾರೆ. ಅವ್ರು ಕೊಡೋದು ಎಷ್ಟು ಕೊಡ್ತಾರೆ? 7,000 ಕೊಡ್ಬೋದು, 8,000 ಕೊಡ್ಬೋದು. 8,000ಕ್ಕೆ ಇನ್ನೆಷ್ಟ ಪಾಠ ಮಾಡ್ಬೋದು SLC ಫೇಲ್ ಆಗಿರೋದು. ನಿಮ್ಗೆ ಅದೇ ಚಂದ, ಮಗ ಪಕ್ಕ ಸತ್ಕೊಂಡು ಹೋದ್ರೆ ಚಂದ, ನಿಮ್ಗೆ ಪ್ರೀತಿಯಿಂದ ನೋಡ್ಕೊಂಡ್ರೆ ಚೆನ್ನಾಗಿರಲ್ಲ. ಆ ಒಂದು ಕಾರಣಕ್ಕೆ ಸರ್ಕಾರಿ ಶಾಲೆಗೆ ಸೇರಿಸಿ. ನೀವು ಸರ್ಕಾರಿ ಶಾಲೆ ಎಷ್ಟೋ ಕಡೆ ಮುಚ್ಚಿ ಹೋಗ್ತಾವೆ. ನಮ್ಮ ತಾಲೂಕು ಸುಮಾರು ಶಾಲೆಗಳು ಮುಚ್ಚಿ ಹೋಗಿದೆ. ನನ್ನ ಊರಿಂದೇ ಮುಚ್ಚಿ ಹೋಗೈತೆ. ನಾನು ಓದಿದ ಶಾಲೆನೇ ಮುಚ್ಚಿ ಹೋಗೈತೆ. ನಾನೇನು ಮಾಡೋಕ್ಕಾಗಿಲ್ಲ. ಈ ಪರಿಸ್ಥಿತಿ ಎಲ್ಲ ತಗೊಂಡೋಗಿ ಸರ್ಕಾರಿ ಪ್ರೈವೇಟ್ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ತಾವೆಲ್ಲ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳ್ಬಿಟ್ಟು ಸಾಮಾಜಿಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಬಹುಶಃ ನಮ್ಮ ಜೀವನ ಸಾರ್ಥಕತೆಯ ಬದುಕನ್ನು ನಾವು ಈ ಜೀವನದಲ್ಲಿ ಹುಟ್ಟಿದೀವಿ, ಬದುಕಿ ಹೋಗ್ತೀವಿ ಅಂತಕ್ಕಂಥ ಒಂದು ಮನೋಭಾವವನ್ನು ಯಾರಾದ್ರೂ ಇಟ್ಕೊಂಡಿದ್ರೆ ನೀವು ಈ ಜೀವನದಲ್ಲಿ ಸಾರ್ಥಕತೆ ಬದುಕನ್ನ ಬದುಕ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದ್ರೆ ನೀವು ಹುಟ್ಟಿದ್ದು ವೇಸ್ಟ್, ಸತ್ತಿದ್ದು ವೇಸ್ಟ್. ಭೂಮಿಗೆ ಗುಂಡಿಗೆ ಎಣಾಗೋದು ವೇಸ್ಟ್. ನಿಮ್ದು ಜೀವನ ಏನೋ ಮಾಡ್ತೀರಾ, ಮಕ್ಳಿಗೆ ಮಾಡ್ತೀರಾ, ಮರಿಗೆ ಮಾಡ್ತೀರಾ, ಅವೇನು ನಿಮ್ಗೆ ಸಹಾಯತಕ ಏನು ಇಟ್ಟಾಕಲ್ಲ. ಇಷ್ಟೋ ಪ್ರೀತಿಯಿಂದ ಮಾತಾಡೋ ಹೆಣ್ಮಕ್ಳು ಬಿಟ್ರೆ ಗಂಡು ಮಕ್ಳು ಯಾವತ್ತೂ ಮಾತಾಡಲ್ಲ. ಏನ್ ಮಾಡಿದೀಯಾ ಅಂತ ಕೇಳಕ್ ಬಿಟ್ರೆ, ಯಾಕಂದ್ರೆ ನಾನಿದು ಅನುಭವದ ಮಾತು ಹೇಳ್ತೀನಿ. ಇನ್ನು ಮಾಜಿ ಶಾಸಕ ಮಸಾಲ ಜಯರಾಮ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಹಿಂದೆ ವಿದ್ಯಾಭ್ಯಾಸ ಮಾಡುವುದು ಬಹಳ ಕಷ್ಟದ ದಿನವಾಗಿತ್ತು. ಆದರೆ ಪ್ರಸ್ತುತ ದಿನಗಳಲ್ಲಿ ಸಾಕಷ್ಟು ಅನುಕೂಲ ವಾತಾವರಣ ಇದೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳು ಇಂದು ಉನ್ನತ ಮಟ್ಟದಲ್ಲಿ, ನಾನು ಸಹ ನಮ್ಮ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದುವ ಮೂಲಕ ದೇಶ ವಿದೇಶಗಳನ್ನು ಸುತ್ತಿ ಇಂದು ರಾಜಧಾನಿಯಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ನೀಡುತ್ತಿದ್ದೇನೆ. ನೀವು ಸಹ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಎಂದರು. ಇನ್ನು BO ನಟರಾಜು, ಅಕ್ಷರ ದಾಸೋಹ ಜಗದೀಶ್, ರೈತ ಸಂಘದ ಜಿಲ್ಲಾಧ್ಯಕ್ಷ A ಗೋವಿಂದರಾಜು, ಗುಬ್ಬಿ ತಾಲೂಕು ರೈತ ಸಂಘದ ವೆಂಕಟೇಗೌಡ, ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಮುಂತಾದವರು ಇದ್ದರು. ರೈತರ ಮಗ ಅಂತ ನಾನು ಕೀಳರಿಮೆ ಬರಲಿಲ್ಲ. ಇವತ್ತು ಅಷ್ಟೇ ಮಕ್ಕಳೇ, ನಾವೆಲ್ಲ ಇಲ್ಲಿ ಓದ್ತೀರಿ ಅಂತಲ್ಲ. ಇಲ್ಲಿ ಓದೋರು ಅಬ್ದುಲ್ ಕಲಾಂ ಓದಿದಲ್ಲಿ ಅವರು ಸರ್ಕಾರಿ ಸ್ಕೂಲಲ್ಲಿ ಓದೋರು, ಓದರೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಸರ್ಕಾರಿ ಸ್ಕೂಲಲ್ಲಿ ಓದಿವತ್ತು 1,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ. 1,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ. ಸರ್ಕಾರಿ ಚಾನಲ್ ಓದಿ ಇವತ್ತು ಸುಮಾರು 75 ದೇಶ ನೋಡಿದ್ದೀನಿ. 75 ದೇಶ ನೋಡಿದ್ದೀನಿ. ಇವತ್ತು ಸುಮಾರು 20 ದೇಶದಲ್ಲಿ ನಾನು ಮಾಡ್ತಿರ್ತಕ್ಕಂಥ ಪದಾರ್ಥಗಳು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮಾವನಹಳ್ಳಿ ಸ್ಕೂಲಲ್ಲಿ ಓದೋನು, ಅಂಕಲಗಪ್ಪದಲ್ಲಿ ಇರ್ತಕ್ಕಂಥ ಏನು ದೇವಸ್ಥಾನ ಓದಂತನು, ಏನು ಮಾವನಹಳ್ಳಿನಲ್ಲಿ ಇರ್ತಕ್ಕಂಥ ಪಡ್ಡದಮ್ಮ ಗುಡಿ ದೇವಸ್ಥಾನದಲ್ಲಿ ಮಂಟಪದಲ್ಲಿ ಓದಂತ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.